ಡೀಸೆಲ್ ಹಾಕಿಸ್ತಾ ಇದ್ದಂತ ಪಿಕಪ್ ವಾಹನಕ್ಕೆ ಎನ್ಡಿಆರ್ಎಫ್ ವಾಹನ ಡಿಕ್ಕಿ ಹೊಡೆದಿದೆ ಎನ್ನುವ ಆರೋಪ ಶಿವಮೊಗ್ಗ ನಗರದ ಹೊಸನಗರ ಪೆಟ್ರೋಲ್ ಬಂಕ್ನಲ್ಲಿ ನಡೆದಿದೆ. ಮಹಾರಾಷ್ಟ್ರದಿಂದ ಹೊಸನಗರ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ತರಬೇತಿ ನೀಡುವುದಕ್ಕೆ ಬಂದಿದ್ದಂತ ಎನ್ಡಿಆರ್ಎಫ್ ಟೀಮ್ನ 4 ರಿಂದ 5 ಜನರು ಡೀಸೆಲ್ ಹಾಕಿಸೋದಕ್ಕೆ ನಿಂತಿದ್ದಂತ ಪಿಕಪ್ ವಾಹನಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ಬಳಿಕ ಪಿಕಪ್ ಡ್ರೈವರ್ಗೆ ಯಾಕೆ ನಿಂದನೆ ಮಾಡಿದ್ದೀರಾ ಅನ್ನುವಂತ ಪ್ರಶ್ನೆ ಕೂಡ ಮಾಡಿರುವಂತದ್ದು. ಕುಮಾರ್ ಎಂಬಾತನ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಯನ್ನ ನಡೆಸಲಾಗಿದೆ. ಸದ್ಯ ಗಾಯಾಳು ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಡೀಸೆಲ್ ಹಾಕೊಂಡು ಹೋಗಿದ್ವಿ ಸರ್. ಅಲ್ಲಿ ಡೀಸೆಲ್ ಹಾಕ್ಬಿಟ್ಟು ಇನ್ನೊಂದು ಪಿಕಪ್ ಡೀಸೆಲ್ ಹಾಕ್ತಾ ಇದ್ರು. ನಾವು ಅಲ್ಲಿ ನಿಂತಿದ್ವಿ. ಅವ್ನು ಮತ್ತೊಂದು ಲಾರಿ ಇದ್ದಿದ್ದು ಈಚರ್ ಗಾಡಿನೇ ಏನೋ ಗೊತ್ತಿಲ್ಲ. ಆ ಈಚರ್ ಗಾಡಿ ಟರ್ನ್ ಹೊಡೆದು ಮತ್ತೊಂದು ಪಿಕಪ್ ತಾಗಿದೆ. ತಾಗಿದ ಕೂಡಲೇ ಅವ್ರು ಗಲಾಟೆ ಮಾಡ್ಕೊತಿದ್ರು. ಇವನೇನು ಅವನಿಗೆ ಹೊಡೆಯಕ್ಕೆ ಬಂದು ನಾವು ತಡಿ ಸರ್ ಮಾತಾಡೋಣ ನಿಮಗೆ ನೀನು ಯಾರೋ ಮೂಸುಡಿಕೆ ಅಂತ. ಅದಕ್ಕೆ ನಾನು ನೀನು ಮೂಸುಡಿಕೆ ಅಂತ. ಅದಕ್ಕೆ 15-20 ಜನ ಸರಿ ಹೊಡೆದಿದೆ ಸರ್. ಯಾವಾಗ? ಈಗ ಒಂದು ಅರ್ಧ ಗಂಟೆ ಸರ್. ಏನೇನಾಗಿದೆ ನಿಮಗೆ? ನನಗೆ ಮೂಗಲ್ಲಿ ಬಾಯಲ್ಲಿ ಎಲ್ಲ ಬ್ಲಡ್ ಬಂದಿದೆ ಸರ್. ತಲೆಗೆಲ್ಲ ಸರಿಯಾಗಿ ಬರ್ತಾಯಿದೆ ಸರ್. ಮೂಳೆ ಫ್ರ್ಯಾಕ್ಚರ್ ಆಗಿದೆ ಅಂತಾರೆ ಡಾಕ್ಟ್ರು. ಮೂಳೆ ಕಟ್ಟಾಗಿದೆ ಅಂತ. ತಹಸೀಲ್ದಾರರು ಬಂದಿರ ಕೂಡಲೇ ಬಂದ್ಕೊಂಡು ಅವ್ರ ಬಗ್ಗೆ ಮಾತಾಡ್ತಾರೆ. ಏನು ಹೇಳಿದ್ರು ತಹಸೀಲ್ದಾರರು? ಅದೇ ಬೋಸುಡಿಕೆ ಅಂದರೆ ಯಾರು ಬಿಡ್ತಾರೆ ಅಂದ್ಕೊಂಡು ಅವ್ರು ಬರೋವಾಗ ಮಾತಾಡ್ತಾರೆ. ನಮ್ಮ ಇಂಜುರಿ ಆಗಿದ್ರ ಬಗ್ಗೆ ಅವ್ರು ಮಾತಾಡ್ತಿಲ್ಲ. ಅವರು ಏನು ಬಿಡಬೇಕು ಅಲ್ಲಿಗೆ? ಪೊಲೀಸ್ ಬರಬೇಕಲ್ವಾ? ತಹಸೀಲ್ದಾರರು ಬಂದು ಅಲ್ಲಿ ಮಧ್ಯಂತರ ಮಧ್ಯಸ್ಥಿಕೆ ಮಾಡಿ ಮಾತಾಡೋಂಥದ್ದು ಏನಿದೆ. ಈಗ ಗಲಾಟೆ ಆಗಿದೆ, ಏನೋ ಕಂಪ್ಲೇಂಟ್ ಆಗುತ್ತೋ ಮತ್ತೊಂದು ಆಗುತ್ತೆ. ನಮ್ಮ ತಪ್ಪಿಸ್ಲಿಕ್ಕೆ ಯಾರೂ ಇಲ್ಲ ಸರ್. ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಯಾರೂ ಇಲ್ಲ. ಅವರೇ 15-20 ಜನ ಇದ್ದಾರೆ. ಯಾರೂ ಇಲ್ಲ. ತಪ್ಸಕ್ಕೆ ಇಲ್ಲ ಸರ್. ತಪ್ಸಕ್ಕೆ ಇಲ್ಲ. ನಮ್ಗೆ ಇಂಜುರಿ ಆಗಿರೋ ಬಗ್ಗೆ ತಹಸೀಲ್ದಾರ್ ಯಾಕೆ ಮಾತಾಡೋಲ್ಲ? ಡೈರೆಕ್ಟ್ ತಹಸೀಲ್ದಾರೇ ಬಂದು ನನಗೆ ಜೀಪಸ್ ಇದ್ದಾರೆ. 112 ಜೀಪಸ್ ಇದ್ದಾರೆ. ಈ ಪರಿಸ್ಥಿತಿ ನೋಡಿದ್ದಾರೆ. ಅವ್ರು ಬಂದ್ಕೊಂಡು ಆ ಥರ ಮಾತಾಡ್ತಾರಂದ್ರೆ ಇನ್ನು ಎಲ್ಲಿ ತಂಗ ಹಾಗಾದ್ರೆ ಏನು ಮಾತಾಡಿದ್ರು ತಹಸೀಲ್ದಾರರು? ಅದೇ ಅವ್ರಿಗೆ ಬೋಸುಡಿಕೆ ಅಂದಿದ್ದಕ್ಕೆ ಅವ್ರು ಹೊಡೆದಿದ್ದಾರೆ. ಇನ್ಯಾರು ಬಿಡ್ತಾರೆ? ಬೋಸುಡಿಕೆ ಅಂದ್ರೆ ಹೊಡೆದ ಬಿಡ್ತಾರೆ ಕೇಳ್ತಾರೆ.